ರೈತ ಬಾಂಧವರೇ, ಇವತ್ತು ನಾವು ಒಕ್ಕಲ್ತನದಲ್ಲಿ ಪ್ರೂನಿಂಗ್ ಟೆಕ್ನಾಲಜಿ ಏನಂತ ತಿಳ್ಕೊಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೆ ನಾವು ಒಂದೇ ಬೆಳೆ ಮತ್ತು ಬೆಳೆ ಅಷ್ಟೇ ಮಾಡ್ಕೊತ ಬಂದಿದ್ದೀವಿ. ಇಲ್ಲಿ ಸೂರ್ಯಶಕ್ತಿ ನಾವು ಬಳಸಲಿಲ್ಲ. ಸೂರ್ಯಶಕ್ತಿ ಬಳಸಿದರೆ ಏನಾಗ್ತೈತಿ ಅಂದರೆ ಇಳುವರಿ ಡಬಲ್ ಆಕ್ಕೈತಿ, 2 ಪಟ್ಟು ಇಳುವರಿ ಬರೋದು ಸಹಜ. ಇಲ್ಲಿ ನಮಗೆ ಉತ್ತರ ಸಿಕ್ಕಿದೆ. ಅದು ಹೇಗೆ ಮಾಡೋದು ಅನ್ನೋದು ತಿಳ್ಕೊಬೇಕಾಗಿದೆ. ಅದರ ಮೊದಲು ಅದು ಯಾಕೆ ಅಂಥೇಳಿ ವೈಜ್ಞಾನಿಕವಾಗಿ ತಿಳ್ಕೊಬೇಕಾಗಿದೆ. ಅದಕ್ಕೆ ಪ್ರೂನಿಂಗ ಮತ್ತು ಸೂರ್ಯಶಕ್ತಿ. ಪ್ರೂನಿಂಗ್ ಅಂದರೆ ನಮಗೆ ಬ್ಯಾಡಾದ ಮರದ ಆ ಗಿಡದ ಏನು ಭಾಗದ ಅದು ಬೇಕಾಗಿಲ್ಲ. ಅದಕ್ಕಿಂತಲೂ ಮುಖ್ಯ ಏನು ಬೇಕಾಗಿದೆ, ಅರಿಶಿಣದಲ್ಲಿ ಕಂದು ಬೇಕಾಗಿದೆ, ಶೇಂಗಾದಲ್ಲಿ ಶೇಂಗಾಕಾಯಿ ಬೇಕಾಗಿದ್ದಾವೆ, ಉದ್ದಿನಲ್ಲಿ ಹೆಸರದಲ್ಲಿ ಕಾಳು ಬೇಕಾಗಿದ್ದಾವೆ. ಇದೇ ವಿಜ್ಞಾನ. ಆ ಪ್ರೂನಿಂಗ್ ಟೆಕ್ನಿಕ್ ಏನು ಮಾಡ್ತದೆ, ನಮಗೆ ಬ್ಯಾಡಾದ ಒಂದು ಒಂದು ಮರದ ಭಾಗ ತೆಗೆದು ಯಾವಾಗ ತೆಗಿಬೇಕು ಅದು ಒಂದು ವಿಜ್ಞಾನದ. ಅದು ತಿಳ್ಕೊಂಡು ಮಾಡಿದರೆ ಮಾತ್ರ 2 ಪಟ್ಟು ಇಳುವರಿ ಆರಾಮ ಸಿಗ್ತದೆ. ಅದಕ್ಕಾಗಿ ನಾವು ಅದು ಪ್ರೂನಿಂಗ್ ಟೆಕ್ನಿಕ ಮತ್ತು ಸೂರ್ಯಶಕ್ತಿ ಇದು ಅತಿ ಮುಖ್ಯ ವಿಷಯ ಇರೋದರಿಂದ ಈಗ ಈ ಪ್ರೂನಿಂಗ್ ಟೆಕ್ನಾಲಜಿ ನಾವು ತಿಳ್ಕೊಬೇಕಾಗಿದೆ. ಮಿತ್ರರೇ, ಈಗ ಈ ಪ್ರೂನಿಂಗ್ ಟೆಕ್ನಿಕ ಎಲ್ಲೆಲ್ಲಿ ಉಪಯೋಗಿಸ್ಬೋದು? ಎಲ್ಲ ಏಕದಳ, ದ್ವಿದಳ, ಎಣ್ಣೆಕಾಳು ಎಲ್ಲ ಬೆಳೆಯಲ್ಲಿ. ಅದರಲ್ಲಿ ಈಗ ನಮ್ಮ ಮಸಾಲೆ ಬೆಳೆ ಅಂತೇಳಿ ಅಂತೀವಿ, ಇದು ಅರಿಶಿಣದ ಬೆಳೆ. ಇಲ್ಲೇನು ಮಾಡಬೇಕಾಗ್ತದೆ, ಇದೇನು ಮಧ್ಯದಲ್ಲಿ ಸುಳಿ ಅದಲ್ರಿ, ಆ ಸುಳಿ ಪೋರ್ಷಣ ಈ ರೀತಿ ಕೀಳಿದರೆ ಏನಾಗ್ತದೆ, ಇದು ಬೆಳೆಯೋದು ನಿಲ್ಲುತ್ತದೆ. ಆ ನಂತರ ಇದೇ ಎಲೆಗೆ ಸಾಕಷ್ಟು ಪೋಷಕಾಂಶಗಳು ಮತ್ತು ಸೂರ್ಯನ ಶಕ್ತಿ ಸಿಗೋದರಿಂದ ಮಣ್ಣಿನಲ್ಲಿ ಇರುವ ಅರಿಶಿಣ ಗಡ್ಡೆ ಜಾಸ್ತಿ ಆಗ್ತದೆ, 2 ಪಟ್ಟು ದೊಡ್ಡದಾಗ್ತದೆ ಅಂಥೇಳಿ ಇದು ಪ್ರೂನಿಂಗ್ ಮಾಡೋದು. ಮತ್ತು ಇಲ್ಲಿ ಸಾಕಷ್ಟು ಬ್ರ್ಯಾಂಚಸ್ನೂ ಬರ್ತಾವೆ. ಈ ಎಲ್ಲ ಬ್ರ್ಯಾಂಚಸ್ಸು ಮತ್ತು ಒಳಗಿನ ಅರಿಶಿಣದ ಗಡ್ಡೆ 2 ಪಟ್ಟು ಆಗೋದರಿಂದ ನಮಗೆ ಇಳುವರಿ ಇಲ್ಲಿ ಆರಾಮವಾಗಿ 2 ಪಟ್ಟು ಸಿಗ್ತದೆ. ಇಂಥದ್ದು ಇದು ಪ್ರೂನಿಂಗ್ ಟೆಕ್ನಾಲಜಿ. ಆಹಾರದಲ್ಲಿ ಶೇಂಗಾ ಬೆಳೆ ಒಂದು ಮುಖ್ಯ ಬೆಳೆ, ಎಣ್ಣೆಕಾಳು. ಇಲ್ಲಿ ನಾವು ಎಣ್ಣೆಕಾಳದಲ್ಲಿ ಶೇಂಗಾ ಬೆಳೆ 2 ಪಟ್ಟು ಇಳುವರಿ ತಗೋಬೇಕಾದರೆ ಇಲ್ಲಿ ನೋಡಿರಿ, ಈ ಶೇಂಗಾ ಬೆಳೆಯಲ್ಲಿ ಒಂದು ಕಾಳು ಹಾಕಿರ್ತೀವಿ. ಆದರೆ ನಾವು ಇಲ್ಲಿವರೆಗೆ ಪ್ರೂನಿಂಗ್ ಟೆಕ್ನಿಕ್ ಇಲ್ಲಿ ಅಳವಡಿಸಿಲ್ಲ. ಯಾಕಂದರೆ ಬರೀ ಮಣ್ಣು, ಭೂಮಿ, ನೀರು ಅಷ್ಟೇ ಮಾಡಿದ್ದೀವಿ. ಇಲ್ಲಿ ಈ ಪ್ರೂನಿಂಗ್ ಟೆಕ್ನಿಕ್ ಅಂದರೆ ಇಲ್ಲಿ ನೋಡಿರಿ, ಇಷ್ಟು ಎಲ್ಲ ಬೆಳೆದಿರ್ತದೆ ಮತ್ತು ಇದು ಅಗ್ರಭಾಗ ಏನದ ಇಲ್ಲಿ ಪ್ರೂನಿಂಗ್ ಮಾಡೋದದ. ಇದು ಕತ್ತರಿ ತೊಗೊಂಡು ಈ ರೀತಿ ನಾ ಈಗ ತೋರಿಸ್ತಾ ಇದ್ದೇನೆ ತಮಗೆ. ಈ ರೀತಿ ಇಲ್ಲಿಗೆ ಪ್ರೂನಿಂಗ್ ಮಾಡಬೇಕು. ಈ ರೀತಿ ಇಲ್ಲಿ ಪ್ರೂನಿಂಗ್ ಮಾಡಿದರೆ ಕತ್ತರಿದಿಂದ ಇಷ್ಟು ಕಟ್ ಮಾಡೋದು ಅಂತ. ಉಳಿದು ಏನು ಭಾಗ ಇದ್ದಾವ ಇವನು ಜಾಸ್ತಿ ಹಬ್ಬೋದಕ್ಕೆ ಸಾಕಷ್ಟು ಸೂರ್ಯಪ್ರಕಾಶ ಸಿಗ್ತದೆ ಮತ್ತು ಇಳುವರಿ ಡಬಲ್ ಆಗ್ತದೆ. ಅದಕ್ಕಾಗಿ ಇದು ಮಾಡೋ ಮೊದಲು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡೀವಿ. ಮಾಡಿದ ಮೇಲೆ ಏನು ಆಗ್ತದೆ ಅದನ್ನು ತಿಳ್ಕೊಳ್ಳೋಣ. ಮಿತ್ರರೇ, ಈಗ ನಾವು ಶೇಂಗಾ ಬೆಳೆಯಲ್ಲಿ ಪ್ರೂನಿಂಗ್ ಮಾಡಿದ ಮೇಲೆ ಏನು ಆಗ್ತದೆ ತಿಳ್ಕೊಳಿಕ್ಕೆ ಬಂದಿದ್ದೀವಿ. ಈಗ ನೋಡಿರಿ, ಬೆಳೆದು 1/3 ಆಯುಷ್ಯ ಆದಮೇಲೆ ಇಲ್ಲಿ ಅಗ್ರಭಾಗ ಮೂಲ ಇಲ್ಲಿ ಎತ್ತದು ಅದು ಕತ್ತರಿದಿಂದ ಕಟ್ ಮಾಡಿದ್ದೇವೆ. ಕಟ್ ಮಾಡಿದ ಮೇಲೆ ಏನಾಯಿತು ಅಂತೇಳಂದರೆ ಇಲ್ಲಿ ಜಾಸ್ತಿ ಸೂರ್ಯಪ್ರಕಾಶ ಸಿಗೋ ವ್ಯವಸ್ಥೆ ಆಯಿತು. ಈ ಉಳಿದೆಲ್ಲ ಬ್ರ್ಯಾಂಚಿಗೆ ಸಾಕಷ್ಟು ಸೂರ್ಯನ ಬೆಳಕು ಸಿಕ್ಕು ಇಲ್ಲಿನ ಈ ವರ್ಷ 2 ಪಟ್ಟು ಅಷ್ಟು ಶೇಂಗಾ ಆಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಎಷ್ಟು ಅಗಲಾಗಿದೆ ನೋಡಿ. ಈ ಪ್ರೂನಿಂಗ್ ಮಾಡಿದ ನಂತರ ಈ ಪರಿಣಾಮ ಇಲ್ಲಿ ಕಂಡು ಬರ್ತದೆ. ಇದು ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡ್ರೆ ಇಳುವರಿ ಡಬಲ್ ಆಗೋದಕ್ಕೆ ಒಂದು ಕೃಷಿಯಲ್ಲಿ ಅನೇಕ ಸಾಧನೆಗಳು ಇದ್ದಾವೆ ಅನ್ನೋದು ಇದು ಒಂದು ಒಳ್ಳೆಯ ಪ್ರೂನಿಂಗ್ ಟೆಕ್ನಾಲಜಿ ಅಂತ ನಾವು ತಿಳ್ಕೊಳ್ಳೋಣ. ಮಿತ್ರರೇ, ನಾವು ಇಲ್ಲಿವರೆಗೆ ಪ್ರೂನಿಂಗ್ ತಂತ್ರಜ್ಞಾನ ಅಂದರೆ ಏನು ಅಂತ ತಿಳ್ಕೊಂಡೇವಿ. ಸೂರ್ಯನ ಶಕ್ತಿ ಬಳಸೋದಕ್ಕೆ ನಾವು ಪ್ರೂನಿಂಗ್ ಟೆಕ್ನಾಲಜಿ ಅಂತೇಳಿ ಅಂತೀವಿ. ಈಗ
ದ್ವಿದಳ ಧಾನ್ಯದಲ್ಲಿ ಉದ್ದು, ಹೆಸರು, ಅಲಸಂದಿ, ಶೇಂಗಾ ಇಂಥವೆಲ್ಲ ಬೆಳೆಗೆ ಹೇಗೆ ಮಾಡಬೇಕು ಅನ್ನೋದ್ರ ಒಂದು ಇಲ್ಲಿ ಉದಾಹರಣೆಗಾಗಿ ಇದು ಏನು ಉದ್ದಿನ ಬೆಳೆಯದೆ ಇಲ್ಲಿ ಪ್ರೂನಿಂಗ್ ಎಲ್ಲಿ ಮಾಡಬೇಕು ಅನ್ನೋದು ಈಗ ತಿಳ್ಕೊಳಕ್ಕೆ ಬಂದಿದ್ದೀವಿ. ಈಗ ನೋಡಿ, ಇದು ಒಂದೇ ಕಾಳು ಹಾಕಿದ್ದು ಉದ್ದಿನ ಸಸಿ. ಇದು ಮಧ್ಯಭಾಗದ ಇದಕ್ಕೆ ಈ ಜಾಗಕ್ಕೆ ಏನು ಸುಳಿ ಅದ ಆ ಸುಳಿ ಮತ್ತು ಕೆಳಗಿನ ಒಂದೆರಡು ಎಲೆ ಈ ರೀತಿ ಪ್ರೂನಿಂಗ್ ಮಾಡಿ ಇದು ಇಲ್ಲೇ ಒಗೆದು ಬಿಡೋದು. ಆ ನಂತರ ಇಲ್ಲಿ ಸಾಕಷ್ಟು ಬ್ರ್ಯಾಂಚಸ್ ಬರ್ತಾವೆ, ಪಡ್ಲು ಹೊಡಿತಾವ. ಇವನ್ನೆಲ್ಲ ಸೂರ್ಯನ ಶಕ್ತಿ ಬಳಸಿ ಇಲ್ಲಿ 2 ಪಟ್ಟು ನಮಗೆ ಉದ್ದಿನ ಕಾಳು ಸಿಗುವಂಥ ವ್ಯವಸ್ಥೆ ಇಲ್ಲಿ ಕಂಡು ಬರ್ತದೆ. ಅದು ಏನು ಆಗ್ತದೆ ಅನ್ನೋದು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಮಿತ್ರರೇ, ದ್ವಿದಳ ಧಾನ್ಯದಲ್ಲಿ ಪ್ರೂನಿಂಗ್ ಟೆಕ್ನಿಕ್ ಅಂತ ಏನದ, ಅದು ಏನು ವಿಜ್ಞಾನ ಅದ ಅನ್ನೋದು ತಿಳ್ಕೊಂಡೇವಿ. ಆದರೆ ಇಲ್ಲಿ ದ್ವಿದಳ ಧಾನ್ಯದಲ್ಲಿ ಪ್ರೂನಿಂಗ್ ಟೆಕ್ನಿಕ ಇಲ್ಲಿ ಉದ್ದಿನ ಗಿಡಕ್ಕೆ ನಾವು ಮಾಡಿಟ್ಟದು ತಮಗೆ ತೋರಿಸ್ತಾ ಇದ್ದೇವೆ, ತಿಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದೇ ಕಾಳು ಹಾಕಿದ್ದೀವಿ ಮತ್ತು ಇದು ಮುಖ್ಯ ಅಗ್ರಭಾಗ ಇಲ್ಲಿತ್ತು. ಕತ್ರಿದಿಂದ ಈ ಪೋರ್ಷನ್ ನಮಗೆ ಯಾವುದು ಬ್ಯಾಡಾಗಿತ್ತಲ್ಲ ಇಲ್ಲಿ ಕಟ್ ಮಾಡಿದ ಮೇಲೆ ಇವನ್ನೆಲ್ಲ ಪಡ್ಲುಗಳು ಒಡೆದಿದ್ದಾವೆ. ಇವನ್ನೆಲ್ಲ ಬೆಳೆದು ಇವು ಬ್ರ್ಯಾಂಚಸ್ ಎಲ್ಲ ಬೆಳೆದು ಸೂರ್ಯನ ಶಕ್ತಿ ತಗೊಂಡು ಇಲ್ಲಿ ಸಾಕಷ್ಟು ಕಾಯಿ ಆಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದು ನೇರವಾಗಿ ಕಣ್ಣಿಂದ ನೋಡ್ತಾ ಇದ್ದೇವೆ. ಇನ್ನೂ ಬೆಳವಣಿಗೆ ಆಗೋದಕ್ಕೆ ಇನ್ನೂ ಟೈಮ್ ಅದೇ. ಆದರೆ ಈ ಕಂಡೀಷನ್ದಲ್ಲಿ ಇವತ್ತು ಈ ರೀತಿ ಬೆಳೆದದೆ. ಇನ್ನೂ ಉಳಿದ ಟೈಮ್ದಲ್ಲಿ ಇದನ್ನೆಲ್ಲ ಬೆಳೆದು 2 ಪಟ್ಟು ಕಾಳಾಗುವಂಥ ವಿಶ್ವಾಸ ಬಂದದೆ.